ಗುಡ್ ಮಾರ್ನಿಂಗ್ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಹಸ್ಬೆಂಡು, ಮಗಳು ಮತ್ತು ನಾನು 3 ಜನ ಜುಡಿಯೋಗೆ ಹೋಗಿ ಸ್ವಲ್ಪ ವಿಂಟರ್ ಕ್ಲಾತ್ಸ್ ಬೇಕಿತ್ತು ಅಂತ ಒಂದಷ್ಟು ಜೀನ್ಸು, ಸ್ವೆಟರ್ಸ್ ಎಲ್ಲ ತೊಗೊಂಡು ಬಂದ್ವಿ. ವೀಕ್ ಡೇಸ್ ಆದರೆ ಕೂಡ ರಶ್ಶು ತುಂಬಾ ಇತ್ತು ಅಂತ ಹೇಳ್ಬೋದು. ಮನೆಗೆ ಬಂದು ಊಟ ಎಲ್ಲ ಮುಗಿಸ್ಕೊಂಡು ನಾನು ನನ್ನ ಕಿಟ್ಟೆಲ್ಲ ಪ್ರಾಡಕ್ಟ್ಸ್ ಎಲ್ಲ ಚೆಕ್ ಮಾಡಿಕೊಂಡು ಸೆಟ್ ಮಾಡಿಕೊಂಡೆ. ಯಾಕಂದರೆ ಗುರುವಾರ ನನಗೆ ಒಂದು ಮೇಕಪ್ ಆರ್ಡರ್ ಇರೋದ್ರಿಂದ. ಸೊ ಮಲ್ಗಷ್ಟರಲ್ಲಿ ಒಂದು 11:30 ನೈಟ್ ಆಗೋಯಿತು. ಎಲ್ಲ ಮುಗಿಸ್ಕೊಂಡು ಬೆಳಿಗ್ಗೆ ಎದ್ದು ತಿಂಡಿ ಎಲ್ಲ ಮುಗಿಸ್ಕೊಂಡು ಪಾರ್ಲರ್ ಕಡೆಗೆ ಹೊರಟಿ 4 ಗಂಟೆಗೆ ನಾನು ಲೊಕೇಶನ್ಗೆ ಬಂದೆ. ಇದು ಗುರುವಾರ. ಸೊ ನಾನ್ ಬ್ರೈಡ್ದು ಮೇಕಪ್ ಇತ್ತು. ಇದು ಬಂದು STP ಕಲ್ಯಾಣ ಮಂಟಪ ಅಂತ ಕಾಟೂನ್ನಲ್ಲೂರು ಗೇಟ್ ಹತ್ರ. ಸೊ ತುಂಬ ದೊಡ್ಡ ಚೌಟ್ರಿ. ಸೊ ಒಳಗಡೆ ಬಂದ್ವಿ. ನಮ್ಮ ಕ್ಲೈಂಟ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ವಿ. ಅಷ್ಟರಲ್ಲಿ ಎಲ್ಲನೂ ಸೆಟ್ ಮಾಡ್ಕೊಳ್ತಾ ಇದ್ದರು. ಹಾಲ್ ಚೆನ್ನಾಗಿತ್ತು, ಆಮೇಲೆ ಖಾಲಿ ಇತ್ತು, ಇನ್ನೂ ಯಾರೂ ಜನ ಬಂದಿರಲಿಲ್ಲ. 4 ಗಂಟೆಗೆಲ್ಲ ಬಂದು ನಾವು ಲೊಕೇಶನಲ್ಲಿ ವೆಯ್ಟ್ ಮಾಡ್ತಾಯಿದ್ದೆ. ನೆಕ್ಸ್ಟ್ ನಮ್ಮ ಕ್ಲೈಂಟ್ ಬಂದು ನಮ್ಮನ್ನ ಅವ್ರ ರೂಮ್ ತೋರಿಸಿದ್ರು. ಅವ್ರ ರೂಮ್ಗೆ ಹೋಗಿದ ತಕ್ಷಣವೇ ನಾನು ಸ್ಯಾರಿ ಇಸ್ಕೊಂಡೆ. ಸ್ಯಾರಿ ಅಂತೂ ತುಂಬ ಚೆನ್ನಾಗಿತ್ತು. ಇವಾಗಂತೂ ಟ್ರೆಂಡಲ್ಲಿ ನಡೀತಾ ಇರೋ ಸ್ಯಾರಿ ಬಂದು ಗೋಲ್ಡನ್ ಕಲರ್ ಸ್ಯಾರಿನೇ. ಎಲ್ಲರೂ ಗೋಲ್ಡನ್ ಕಲರ್ನೇ ತುಂಬ ಇವಾಗ ಇಷ್ಟಪಡ್ತಾರೆ. ಒಂದಕ್ಕಿಂತ ಒಂದು ಚೆನ್ನಾಗಿದೆ ಕಲರ್ ಅಂತ ಅಂದ್ಕೊತೀನಿ. ಮತ್ತು ಇದು ಆರಿ ವರ್ಕ್ ಮಾಡಿಸಿದ್ದಾರೆ. ಅಂದರೆ ಹ್ಯಾಂಡ್ ವರ್ಕ್ ಏನೋ ಮಾಡಿಸಿದ್ದಾರೆ ಅನಿಸುತ್ತೆ. ಬ್ಲೌಸ್ಗೆ ಕಾಂಟ್ರಾಸ್ಟ್ ಮಾಡಿಸಿದ್ದಾರೆ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಬ್ಲೌಸು ಕೂಡ. ಮತ್ತು ಈ ಪುಟಾಣಿ ಮಕ್ಳುಗಳಿಬ್ಬರೂ ನನ್ನ ಕಿಟ್ ನೋಡಿಬಿಟ್ಟು ನನಗೆ ಮೇಕಪ್ ಅಂತ ನಮ್ಮ ಹತ್ರನೇ ಕೂತ್ಕೊಂಡ್ರು. ಈಗ ಟ್ರೆಂಡಲ್ಲಿರೋ ಅಂಥ ಸಾರಿ ಕುಚ್ಚು ಸ್ಟೆಪ್ ಬೈ ಸ್ಟೆಪ್ ಕಾಣಿಸೋ ಥರ ಹೇಗೆ ಫೋಲ್ಡ್ ಮಾಡೋದಂತ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ನೀಟಾಗಿ ಒಂದೊಂದೇ ಪ್ಲೀಟ್ಸ್ನ ತಗೊಳ್ತೀನಿ. ಅಂದರೆ ಸೆರ್ಗಿನ ಕಡೆ ಭಾಗದ್ದು ಕುಚ್ಚು ಎಲ್ಲ ಹಾಕಿರ್ತಾರೆ, ಒಂದೊಂದೇ ಈ ರೀತಿ ಒಂದಾದಮೇಲೆ ಒಂದು ಜೋಡಿಸ್ಕೊಂಡು ಫಸ್ಟ್ ಜೋಡನ್ನ ಕೆಳಗಡೆ ಮೇಲೆಗಡೆ ಸರಿಯಾಗಿ ಈ ಥರ ನೀಟಾಗಿ ಒಂದರಿಂದ ಒಂದು ಇಟ್ಕೊಂಡ್ರೆ ಕುಚ್ಚು ಕ್ಲೀನಾಗಿ ಸ್ಟೆಪ್ ಬೈ ಸ್ಟೆಪ್ ಕಾಣಿಸುತ್ತೆ. ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಪಿನ್ ಮಾಡ್ಕೋಬೇಕು. ಈ ರೀತಿ ನೀಟಾಗಿ ಸ್ಟೆಪ್ ಬೈ ಸ್ಟೆಪ್ ನಾನು ಇಟ್ಕೊಳ್ತೀನಲ್ಲ, ಆ ಥರ ಇಟ್ಕೊಂಡ್ರೆ ನಾವೇನು ಕುಚ್ಚು ಹಾಕಿಸಿರ್ತೀವಿ ಅದು ತುಂಬಾ ನೀಟಾಗಿ ಕಾಣಿಸುತ್ತೆ. ಇವಾಗ ಇದು ಟ್ರೆಂಡಲ್ಲಿ ನಡೀತಾ ಇದೆ. ಸೊ ಹಾಗಾಗಿ ಈ ವಿಡಿಯೋಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಎಲ್ಲ ಸೆಟ್ ಮಾಡಿಕೊಂಡು ನೀಟಾಗಿ ಪಿನ್ನಿಂದ ಸೆಕ್ಯೂರ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಈ ರೀತಿ ಕಾಣಿಸುತ್ತೆ ಕ್ಲೀನಾಗಿ. ಇದಾದಮೇಲೆ ಮಾಮೂಲಿ ಸೆರ್ಗನ್ನ ನಾವು ಯಾವ ರೀತಿ ಪಿನ್ ಮಾಡ್ಕೊಳ್ತೀವಿ ಆ ರೀತಿಯೇ ಪಿನ್ ಮಾಡ್ಕೊಳ್ತಾ ಬಂದರೆ ಲಾಸ್ಟಿಗೆ ಎಂಡಿಂಗ್ ಹಾಕ್ಕೊಳ್ಳೋ ಪಿನ್ನು ಸ್ವಲ್ಪ ಎಕ್ಸ್ಟ್ರಾ ಥರ ಅನಿಸುತ್ತೆ. ಅದನ್ನು ಅಡ್ಜಸ್ಟ್ಮೆಂಟ್ ಮಾಡಿಕೊಂಡ್ರೆ ಮುಗೀತು. ಕ್ಲೀನಾಗಿ ಸ್ಯಾರಿ ಸೆರ್ಗನ್ನ ನೀಟಾಗಿ ಮಾಡ್ಕೋಬೋದು. ಸ್ಯಾರಿ ಎಲ್ಲ ಪಿನ್ ಮಾಡ್ಕೊಳ್ಳೋಷ್ಟರಲ್ಲೇ ನಮ್ಮ ಕ್ಲೈಂಟ್ ಬಂದರು. ಸ್ಯಾರಿ ಹಾಕ್ಕೊಟ್ಬಿಟ್ಟು ನೆಕ್ಸ್ಟ್ ಮೇಕಪ್ ಸ್ಟಾರ್ಟ್ ಮಾಡಿಕೊಂಡೆ. ತುಂಬಾ ಪಿಂಪಲ್ ಆಗಿಬಿಟ್ಟಿತ್ತು, ಯಾಕಂತ ಗೊತ್ತಿಲ್ಲ. ಲಾಸ್ಟ್ ಟೈಮ್ ಅವ್ರಿಗೆ ನಾನು ಗೃಹಪ್ರವೇಶಕ್ಕೆ ಮೇಕಪ್ ಮಾಡಿದ್ದೆ, ಆವಾಗ ಇಷ್ಟೊಂದು ಪಿಂಪಲ್ ಇರಲಿಲ್ಲ. ಬಟ್ ಇವಾಗ ಸ್ವಲ್ಪ ಓಡಾಟ, ಮದುವೆ ಮನೆ ಓಡಾಟ, ಸೊ ಅದರಿಂದ ಪಿಂಪಲ್ಸ್ ಜಾಸ್ತಿ ಆಗಿತ್ತಂತೆ. ಇವರು ಹುಡುಗನ ಅತ್ತಿಗೆ. ಸೊ ಅವರು ನನಗೆ ಕೇಳಿದ್ದೇನೆಂದರೆ, ಪಿಂಪಲ್ಸ್ನ ತುಂಬ ಕ್ಲೀನ್ ಕವರ್ ಮಾಡಬೇಡಿ, ಸ್ವಲ್ಪ ಪಿಂಪಲ್ಸ್ ಕಾಣಿಸಿದ್ರೂ ಪರವಾಗಿಲ್ಲ, ತುಂಬ ಹೆವಿ ಮೇಕಪ್ ಮಾಡಬೇಡಿ, ಸಿಂಪಲಾಗಿ ಮಾಡಿಕೊಡಿ ಅಂತ ಕೇಳಿದರು. ಸೊ ಅದೇ ರೀತಿ ನಾನು ಅವ್ರ ಸ್ಕಿನ್ನ ಪ್ರೆಪ್ ಮಾಡಿಕೊಂಡೆ. ಫಸ್ಟು ಸ್ಪ್ರೇ ಮಾಡಿಕೊಂಡು ಟೋನರಿಂದ ಸ್ಟಾರ್ಟ್ ಮಾಡಿದೆ. ಯಾಕಂದರೆ ಸೆನ್ಸಿಟಿವ್ ಸ್ಕಿನ್ನವ್ರಿಗೆ ನಾವು ನಿಧಾನಕ್ಕೆ ಟೈಮ್ ಕೊಟ್ಟು ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೋಬೇಕು. ಪಾಪ ಅವ್ರು ರೆಡಿ ಆಗೋಕ್ಕೂ ಅವ್ರ ಮಕ್ಳುಗಳು ಮಧ್ಯೆ ಡಿಸ್ಟರ್ಬ್ ಮಾಡ್ತಾಯಿದ್ರು. ಅದಾದಮೇಲೆ ನೀಟಾಗಿ ಕನ್ಸಿಲರೆಲ್ಲ ಹಾಕ್ಕೊಂಡು ಎಲ್ಲ ಕವರ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದೆ.
ಕೆಲವೊಂದು ಪಿಂಪಲ್ಗಳು ತುಂಬ ದಪ್ಪ ದಪ್ಪ ಇದ್ದಿದ್ದರಿಂದ ಅದು ಅವ್ರಿಗೆ ಪೇಯ್ನ್ಫುಲ್ ಆಗಿತ್ತು. ಸೊ ಹಾಗಾಗಿ ಅದನ್ನು ಜಾಸ್ತಿ ನಾನೇನು ಪ್ರೆಸ್ ಮಾಡಿ ಆಗಲಿ ಡ್ಯಾಬ್ ಮಾಡಿ ಆಗಲಿ ಅವ್ರಿಗೆ ಮಾಡ್ಲಿಕ್ಕೆ ಹೋಗಲಿಲ್ಲ. ಮತ್ತು ಅವ್ರ ಹೇರೂ ತುಂಬ ಹೇರ್ ಫಾಲ್ ಆಗಿಬಿಟ್ಟು ಅಲ್ಲಲ್ಲಿ ಗಂಟು ಥರ ಆಗಿಬಿಟ್ಟಿತ್ತು. ತುಂಬ ಹೇರ್ ಫಾಲ್ ಜಾಸ್ತಿ ಇದೆ, ನೋಡ್ಕೊಂಡು ಮಾಡಿ ಹೇರ್ ಸ್ಟೈಲು, ಜಾಸ್ತಿ ಹೀಟ್ ಯೂಸ್ ಮಾಡಬೇಡಿ ಅಂದರು. ಆದ್ರೂ ಸ್ವಲ್ಪ ಕ್ರಿಂಪ್ ಮಾಡಿಕೊಂಡ್ರೆ ಹೇರ್ ಸ್ಟ್ರಕ್ಚರ್ ಬರುತ್ತಂತ ಹೇರ್ ಕ್ರಿಂಪಿಂಗ್ ಮಾಡಿಕೊಂಡೆ. ಫ್ರಂಟ್ ಪೋರ್ಷನ್ ಮಾತ್ರ ಮಾಡಿಕೊಂಡೆ, ಇಡೀ ಹೇರ್ ಮಾಡೋಕ್ಕೆ ಹೋಗಲಿಲ್ಲ. ಯಾಕಂದರೆ ಅವ್ರು ನನ್ನ ರಿಕ್ವೆಸ್ಟ್ ಮಾಡಿದರು ಅಂತಲೇ ಹೇಳ್ಬೋದು. ಸ್ಪ್ರೇ ಆಗಲಿ ಏನೇ ಆಗಲಿ ಯೂಸ್ ಮಾಡಬೇಡಿ ಅಕ್ಕ, ಹೇಗಿದೆ ಹಾಗಿದ್ರೂ ಪರವಾಗಿಲ್ಲ, ಎಕ್ಸ್ಟೆನ್ಷನ್ ಹಾಕ್ಬಿಟ್ಟು ಲೈಟಾಗಿ ಕರ್ಲ್ಸ್ ಮಾಡಿಕೊಡಿ ಅಂತ ಕೇಳಿದರು. ಸೊ ಇದಾದಮೇಲೆ ಎಕ್ಸ್ಟೆನ್ಷನ್ ಹಾಕ್ಕೊಂಡು ಬ್ಯಾಕ್ ಕೋಂಬಿಂಗ್ ಲೈಟಾಗಿ ಮಾಡಿಕೊಂಡು ಒಂದು ಲೈಟಾಗಿ ಪಫ್ ಕ್ರಿಯೇಟ್ ಮಾಡಿಕೊಂಡೆ. ಅದಾದಮೇಲೆ ಫ್ರಂಟ್ ಪೋರ್ಷನ್ನು ಸೈಡ್ ಪಾಪ್ಟಿ ತೊಗೊಂಡು ಬ್ರೈಡ್ ಸ್ಟಾರ್ಟ್ ಮಾಡಿಕೊಂಡೆ. ಮತ್ತು ಮೇಲೆ ಹೇರ್ಸು ಎಲ್ಲ ಸ್ವಲ್ಪ ಲೈಟಾಗಿ ಕರ್ಲ್ ಮಾಡಿಕೊಂಡೆ. ನಾನು ಮಾಡೋವಾಗಲೂ ಅವ್ರ ಪಾಪ ಹೇಳ್ತಾನೆ ಇದ್ರು, ಅಕ್ಕ ತುಂಬ ಹೀಟ್ ಮಾಡಬೇಡಿ, ನಂಗೆ ಭಯ ಆಗುತ್ತೆ, ಇರೋ ಕೂದಲು ಎಲ್ಲಿ ಉದುರೋಗ್ಬಿಡುತ್ತೋ ಅಂತ. ಪಾಪ ನಾವು ಕ್ಲೈಂಟ್ಸ್ಗಳಿಗೆ ಸ್ವಲ್ಪ ಅವ್ರು ಯಾವ ರೀತಿ ಹೇಳ್ತಾರೆ ಅವ್ರಿಗೆ ಕನ್ವೀನಿಯೆಂಟಾಗಿ ಮಾಡಿಕೊಡ್ಬೇಕಾಗಿರೋದು ನಮ್ಮ ಧರ್ಮ ಕೂಡ. ಸೊ ಹಾಗಾಗಿ ಟೈಮ್ ಇಟ್ಕೊಂಡು ಅವ್ರಿಗೆ ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊತಾ ಬಂದೆ. ನಮಗೆ ಕ್ಲೀನಾಗೂ ಬರಬೇಕು ಅನ್ನೋ ಆಸೆ ಇರುತ್ತೆ. ಸೊ ಜಾಸ್ತಿ ಏನಾದರೂ ಎಳ್ದು ಎಲ್ಲ ಮಾಡಿದ್ರು ಅವರು ಪಾಪ ಅಪ್ಸೆಟ್ ಆಗ್ತಾರೆ. ಸೊ ಹಾಗಾಗಿ ನಿಧಾನಕ್ಕೆ ಎಲ್ಲ ಮಾಡಿಕೊಂಡೆ. ಈ ರೀತಿ ಮಿಡಲ್ಗೆ ಒಂದು ಕ್ರೌನ್ ಏರಿಯಲ್ಲಿ ಲೈಟಾಗಿ ಒಂದು ಪಫ್ ಮಾಡಿಕೊಂಡು, ನೀವು ಹೇರ್ನ ನೋಡಿದ್ರೇ ಗೊತ್ತಾಗುತ್ತೆ ಯಾವ ರೀತಿ ರಫ್ ಆಗಿದೆ ಅಂತ, ಯಾಕಂದರೆ ಸ್ವಲ್ಪ ಕೇರ್ ಇಲ್ದಿರ. ಸೊ ಇವಾಗ ಫ್ರಂಟ್ ಏರಿಯಾ ಸ್ವಲ್ಪ ಲೈಟಾಗಿ ಕೂಮ್ ಮಾಡಿಕೊಂಡು ಅದನ್ನು ಕೂಡ ಕಂಪ್ಲೀಟ್ ಮಾಡಿಕೊಂಡೆ. ಬ್ಯಾಕ್ ಸೈಡ್ ಫುಲ್ ಹೇರ್ ಸ್ಟೈಲ್ ಕಂಪ್ಲೀಟ್ ಮಾಡಿಕೊಂಡು ಫ್ರಂಟ್ ಕೂಡ ನಾನು ನೀಟಾಗಿ ಬ್ರೇಡ್ ಮಾಡಿಕೊಂಡೆ, ಕೂಮ್ ಮಾಡಿಕೊಂಡು. ಅವ್ರಿಗೆ ತುಂಬ ಹೈ ಪಫ್ ಏನು ಬೇಡ ಅಂತ ಹೇಳಿದರು. ಸೊ ಹಾಗಾಗಿ ಅವ್ರು ಯಾವ ರೀತಿ ಕೇಳಿದ್ರು ಅದೇ ರೀತಿ. ಅವ್ರದ್ದು ತುಂಬಾ ಹೇರ್ ತಿನ್ನು ಮತ್ತು ಕರ್ಲಿ ಇದ್ದಿದ್ದರಿಂದ ಸಿಂಪಲ್ಲಾಗಿ ಫ್ರಂಟ್ ಲುಕ್ಕನ್ನು ಕ್ರಿಯೇಟ್ ಮಾಡಿಕೊಟ್ಟೆ. ಇದೆಲ್ಲ ಪೂರ್ತಿ ಹೇರ್ ಸ್ಟೈಲ್ ಎಲ್ಲ ಮುಗಿಸಿದಾದ್ಮೇಲೆ ಸ್ಯಾರಿ ಎಲ್ಲ ಒಂದು ಸತಿ ನೀಟಾಗಿ ಸೆಟ್ ಮಾಡಿಕೊಟ್ಬಿಟ್ಟು ಜ್ಯುವೆಲ್ಸ್ ಎಲ್ಲ ಹಾಕ್ಕೊಟ್ಟೆ. ಅವ್ರಿಗಂತೂ ತುಂಬಾ ಇಷ್ಟ ಆಯಿತು ಈ ಲುಕ್ಕು. ಮತ್ತು ಅವ್ರದ್ದು ಪಿಂಪಲ್ಸ್ ತುಂಬ ಏನು ಕವರ್ ಆಗಬಾರ್ದು ಅಂತ ಹೇಳಿದರು. ಅದೇ ರೀತಿ ಅವ್ರು ಯಾವ ರೀತಿ ಕೇಳಿದ್ರು ಅದೇ ಥರ ಎಲ್ಲ ಕಂಪ್ಲೀಟ್ ಮಾಡಿಕೊಟ್ಟೆ. ಅವ್ರಿಗೆ ತುಂಬ ಇಷ್ಟ ಆಯಿತು. ಜೊತೆಗೆ ಅವ್ರ ಅಮ್ಮ ಕೂಡ ಬಂದು ಹೇಳಿದ್ರು ತುಂಬ ಚೆನ್ನಾಗಿ ಕಾಣಿಸ್ತಿದ್ಯಾ ಅಂತ. ಸೊ ಈ ರೀತಿ ಇತ್ತು ಪೂರ್ತಿ ವಿಡಿಯೋ. ಆಮೇಲಿಂದ ಅವ್ರ ಸಾರಿ ಕೂಡ ನಾನು ಆವಾಗಲೇ ಹೇಳ್ದಾಗೆ ಪಲ್ಲು ಹಾಕಿರೋ ಕುಚ್ಚು ಈ ರೀತಿ ಕಾಣಿಸ್ಬೇಕು ಅಂತ ನಾನು ಪಿನ್ನಿಂಗ್ ಮಾಡ್ಕೊಂಡಿದ್ದೆ. ಲಾಸ್ಟ್ ಫೈನಲ್ ಲುಕ್ಕು ಈ ಮಾಂತಿಕ ಎಲ್ಲ ಹಾಕಿ ಪಿನ್ನೆಲ್ಲ ಸೆಕ್ಯೂರ್ ಮಾಡಿ ಕ್ಲೀನಾಗಿ ಒಂದು ಸತಿ ಎಲ್ಲ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡಿಕೊಂಡೆ. ಸೊ ಫೈನಲ್ ಆಗಿ ಈ ಥರ ಹೇರ್ ಸ್ಟೈಲು, ಸ್ಯಾರಿ ಮತ್ತು ಮೇಕಪ್ ಎಲ್ಲ ತುಂಬಾ ಚೆನ್ನಾಗಿ ಬಂತು. ಅವ್ರಿಗೆ ಸಿಕ್ಕಾಪಟ್ಟೆ ಇಷ್ಟನೂ ಆಯಿತು. ಎಷ್ಟು ಸಲ ಥ್ಯಾಂಕ್ಸ್ ಹೇಳಿದ್ರು. ಇದೆಲ್ಲ ಮುಗಿಸ್ಕೊಂಡು ನಾವು ಮನೆ ಕಡೆ ಹೊರಟೋ ಅಷ್ಟರಲ್ಲಿ 7-7:30 ಆಗೋಗ್ಬಿಟ್ಟಿತ್ತು. ಲೈಟಿಂಗ್ಸ್ ಅಂತೂ ತುಂಬಾ ಚೆನ್ನಾಗಿ ಹಾಕ್ಸಿದ್ರು. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಫ್ರೆಂಡ್ಸ್.